ಆಫೀಸಿಗೆ ಬಂದ ರಾಘುಗೆ ನೇತ್ರ ಬಗ್ಗೆ ಅನುಮಾನ ಮೂಡಿತು. ಅವಳು ಆದಿತ್ಯ ಹಾಗೂ ಆರು ಬಗ್ಗೆ ಆಡಿದ ಮಾತುಗಳನ್ನು ಯೋಚಿಸುತ್ತಿದ್ದ. ನೇತ್ರ ಬರುವ ಮುಂಚೆ ಯಾವ ತೊಂದರೆಗಳೂ ಇರಲಿಲ್ಲ. ಆದರೆ ಇತ್ತೀಚೆಗೆ ಮನೆಯಲ್ಲಿ ನಡೆದ ಘಟನೆಗಳನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿದ. ಜೊತೆಗೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಯಾರೆಂಬುದು ತಿಳಿದಿರಲಿಲ್ಲ ಎಂದಷ್ಟು ಹೇಳಿದಳು. ಹಾಗೆಯೇ ಅವಳಿಗೆ ಶತ್ರುಗಳಾರೂ ಇರಲಿಲ್ಲ ಅಂದ ಮೇಲೆ ಅವಳನ್ನು ಕಿಡ್ನಾಪ್ ಮಾಡುವುದರಿಂದ ಯಾರಿಗೆ ಲಾಭವಿದೆ ಎಂಬುವುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆಯಲ್ಲ ಎಂಬ ಆಲೋಚನೆಯಲ್ಲಿ ಇದ್ದನು. ಆರು ಬಗ್ಗೆ ಅವ ತಪ್ಪು ತಿಳಿದುಕೊಳ್ಳಲು ನೇತ್ರಾನೇ ಬಲವಾಗಿ ಕಾರಣ. ಆರು ಮೇಲೆ ಆರೋಪ ವಹಿಸಿದ್ದಳು. ಆದರೆ ಅಂದು ಅಭಿ ಸಹ ಅಂಜುಗೆ ತಲೆಗೆ ಪೆಟ್ಟಾಗಿದ್ದರು. ಆರು ಪರವಾಗಿ ತಿಳಿದುಕೊಳ್ಳಲು ಅವಳ ಹಿಂದೆ ಸ್ಪೇ ಬಿಟ್ಟಿದ್ದ. ಅವರು ಆರು ಬಗ್ಗೆ ಪೂರ್ತಿ ಮಾಹಿತಿ ಅವನಿಗೆ ತಿಳಿಸಿದ್ದರು. ಮುಂಬೈಯಿಂದ ಬಂದಾಗಲೂ ಅವನಿಗೆ ಅವಳು ಪೊಲೀಸ್ ಎಂಬ ವಿಷಯ ತಿಳಿದಾಗ ಅನುಮಾನಪಟ್ಟು ಇರಲಿಲ್ಲ. ಯಾವುದೋ ಬಲವಾದ ಕಾರಣವಿರಬೇಕು, ಅದಕ್ಕಾಗಿ ಸತ್ಯ ಮುಚ್ಚಿಟ್ಟಿದ್ದಾಳೆ. ಜೊತೆಗೆ ರಿಸೈನ್ ಸಹ ಮಾಡಿರುವ ಕಾರಣ ಅದನ್ನು ಅಲ್ಲಿಗೆ ಕೈಬಿಟ್ಟ. ಆದರೆ ನೇತ್ರ ಆರು ಬಗ್ಗೆ ತಪ್ಪಾಗಿ ಹೇಳಿದ ಮೇಲೆ ಅವ ಆರು ಮೇಲೆ ಅನುಮಾನಗೊಂಡು ಸ್ಪೇಗೆ ಅವಳ ಬಗ್ಗೆ ಮಾಹಿತಿ ಬೇಕೆಂದು ತಿಳಿಸಿದ. ಅವರು ಆರು ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿದರು. ಅವನ ತಪ್ಪು ತಿಳುವಳಿಕೆಗೆ ಅವನಿಗೆ ಅವನ ಮೇಲೆಯೇ ಬೇಸರವಾಯಿತು. ಎಲ್ಲವನ್ನು ಸರಿ ಮಾಡಬೇಕೆಂದುಕೊಂಡ. ಆದ್ದರಿಂದ ಪ್ರೀತಿಯ ಹೊಳೆಯನ್ನು ಹರಿಸಿದ. ನೆನಪಿನಾಳದಿಂದ ಹೊರಬಂದವ ನೇತ್ರನ ಆರು ಬಗ್ಗೆ ತಪ್ಪು ಕಲ್ಪನೆಯಾಗಿದೆ ಅಷ್ಟೇ, ಅದನ್ನು ಸರಿ ಮಾಡಬೇಕು ಮೊದಲಿಗೆ ಎಂದುಕೊಂಡವನಿಗೆ ಆರು ನೆನಪಾಗಿತ್ತು. ನಿನ್ನೆ ರಾತ್ರಿ ಏನೋ ವಿಷಯವನ್ನು ಹೇಳಬೇಕು ಅಂತ ಇದ್ಲು ಅಲ್ವಾ? ನಾನೇ ನಿನ್ನ ಮೇಲೆ ನಂಬಿಕೆ ಇದೆ, ನೀನೇ ಹೇಳೋವರೆಗೂ ನಾನು ಕೇಳಲ್ಲ ಅಂತ ಹೇಳಿಬಿಟ್ಟೆ. ಆ ಮಾತು ಅಲ್ಲೇ ನಿಂತೋಗಿ ಬಿಡ್ತಲ್ಲ, ಏನದು ಅಂತ ತಿಳಿದುಕೊಳ್ಳಬೇಕಾಗಿತ್ತು. ಮನೆಗೆ ಹೋದ ಮೇಲೆ ಕೇಳಬೇಕೆಂದುಕೊಂಡವ ತಕ್ಷಣವೇ ಬೇಡ ಬೇಡ, ಅವಳು ಹೇಳೋವರೆಗೂ ನಾ ಏನನ್ನು ಕೇಳೋದೇ ಬೇಡ ಎಂದು ಸುಮ್ಮನಾದ. ಆದರೆ ಅವನ ನೇತ್ರ ಬಗ್ಗೆ ಗಾಢವಾಗಿಯೂ ಆಲೋಚಿಸಲೇ ಇಲ್ಲ. ಅವನ ಗಮನವೆಲ್ಲ ಬರೀ ಆರು ಬಗ್ಗೆ ಮಾತ್ರ ಇದ್ದಿತು. ಅದೇ ಅವ ಮಾಡಿದ ದೊಡ್ಡ ತಪ್ಪು. ನೇತ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದು ಇದೇ ಮುಂದೆ ಅವನ ಜೀವನಕ್ಕೆ ಮುಳುವಾಗುವುದರಲ್ಲಿ ಇತ್ತು. ಜಾನಕಿಯವರು ಸುಲೋಚನಾ ಸುಂದರ್ ನೇತ್ರ ಬಗ್ಗೆ ಅಭಿ ಅಂಜುಗೆ ಮೊದಲೇ ಹೇಳಿದ್ದರಾದರೂ ಎಲ್ಲವನ್ನು ನಾವೇ ಸರಿ ಮಾಡುತ್ತೇವೆ ಎಂಬ ಧೈರ್ಯವನ್ನು ಹೊಂದಿದ್ದರು ಅಂಜು ಅಭಿ. ಅಂದು ಅವರು ಮಾತನಾಡಿದ ವಿಷಯವನ್ನು ಆರು ಪೂರ್ತಿಯಾಗಿ ಕೇಳಿಸಿಕೊಂಡಿದ್ದರೆ ಇಂದು ಅವಳು ರಾಘುಗೆ ನೋವು ಮಾಡಿದ್ದನ್ನೆಲ್ಲ ಎಂದು ಪಶ್ಚಾತ್ತಾಪ ಪಡುವ ಅವಶ್ಯಕತೆಯೂ ಇರಲಿಲ್ಲ. ವಿಧಿ ಇವರೆಲ್ಲರ ಜೀವನದಲ್ಲಿ ಮತ್ತೊಮ್ಮೆ ಆಟ ಆಡುವ ಸಂಚನ್ನು ಹೂಡಿತ್ತು. ನೇತ್ರ ಬಗ್ಗೆ ರಾಘು ಅನುಮಾನ ಪಡುವಂತಹ ಯಾವ ಘಟನೆಯೂ ನಡೆಯುತ್ತಿರಲಿಲ್ಲ. ಆದಿತ್ಯ ಗೊಂಬೆಯ ಆರೋಗ್ಯದ ಜೊತೆಗೆ ಹನಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಇದ್ದನು. ಇಂದೊಮ್ಮೆ ಅವಳ ಮನೆ ವಿಳಾಸ ಪತ್ತೆ ಹಚ್ಚಿದರು. ಅವಳ ಸುಳುವೇನು ದೊರಕಿರಲಿಲ್ಲ. ಅದೇ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಯಾಕೋ ಅವನಿಗೆ ಈ ಸಮಸ್ಯೆ ಆರಾಧನ ಜೀವನವನ್ನು ಕೆಡಕನ್ನುಂಟು ಮಾಡದಿದ್ದರೆ ಸಾಕು ಎಂಬಂತಾಗಿತ್ತು ಅವನಿಗೆ. ಆದರೆ ಈ ಸಮಸ್ಯೆ ರಾಘು ಆರಾಧನರ ಜೀವನದಲ್ಲಿ ಅವರೆಲ್ಲ ಊಹಿಸಲಾರದಂತಹ ಪರೀಕ್ಷೆಗಳನ್ನು ತಂದೊಡ್ಡುವುದರಲ್ಲಿ ಇತ್ತು. ಅದೇ ಯೋಚನೆಯಲ್ಲಿ ದಿನಗಳನ್ನು ದೂಡುತ್ತಿದ್ದರು. ಇತ್ತ ಕಡೆ ಗೊಂಬೆ ರಾಘುನ ಹುಡುಕುವ ಯೋಜನೆಯನ್ನು ರೂಪಿಸಿದಳು. ಇಂದಿಗೂ ಸಹ ಅವಳಿಗೆ ಇನ್ನೊಮ್ಮೆ ಅವಳ ಜೀವನದಲ್ಲಿ ನಡೆದ ಕಹಿ ಘಟನೆ ನೆನಪಿಗೆ ಬಂದಿರಲಿಲ್ಲ. ರಾಘುನ ಹುಡುಕಿ ಅವನ ಬಳಿ ತನ್ನ ಪ್ರೀತಿ ವಿಷಯ ಹೇಳಿಕೊಳ್ಳಬೇಕೆಂದುಕೊಂಡಳು. ಅದಕ್ಕಾಗಿ ಆದಿತ್ಯನ ಸಹಾಯವನ್ನು ಪಡೆದುಕೊಳ್ಳಬೇಕೆಂಬ ಯೋಚನೆ ಅವಳ ಮನ ಹೊಕ್ಕಿತು. ಆದರೆ ನಂತರದಲ್ಲಿ ಆದಿತ್ಯಲ್ಲಿ ತನ್ನ ಪ್ರೀತಿ ವಿಷಯ ತಿಳಿದು ಏನಾದರೂ ಅಪಾಯವನ್ನು ಮಾಡಿಬಿಟ್ಟರೆ ಎಂಬ ತಪ್ಪು ಕಲ್ಪನೆ ಅವಳದು. ಅದಕ್ಕಾಗಿ ಅವನ ಬಳಿ ಇದರ ಬಗ್ಗೆ ಮಾತನಾಡಲೇ ಇಲ್ಲ. ಒಬ್ಬಳೇ ರಾಘುನ ಹುಡುಕಬೇಕೆಂದುಕೊಂಡಳು. ಆದರೆ ಈ 4 ವರ್ಷದಲ್ಲಿ ಯಾರ ಜೀವನ ಹೇಗೆಲ್ಲ ಬದಲಾವಣೆಗೊಂಡಿದೆ ಎಂಬ ವಿಷಯವನ್ನು ಅರಿಯದ ಪೆದ್ದು ಹುಡುಗಿ ಅವಳಾಗಿದ್ದಳು. ಎಷ್ಟು ವರ್ಷ ಜೊತೆಯಲ್ಲಿ ಇದ್ದರೇನು, ಸಂಗಡಿಗರ ಮನ ಅರಿಯದಿದ್ದರ ಮೇಲೆ ಆದಿತ್ಯನ ಇಷ್ಟು ವರ್ಷದ ಪ್ರೀತಿ ಅವಳ ಕಣ್ಣಿಗೆ ಕಾಣಲೇ ಇಲ್ಲ. ಬರೀ ತಾನು ಪ್ರೀತಿಸಿದ ರಾಘು ಬಗ್ಗೆ ಮಾತ್ರವೇ ಯೋಚಿಸುತ್ತಿದ್ದಳು. ಅಂದು ಹನಿ ತನ್ನ ಹಾಗೂ ರಾಘು ಪ್ರೀತಿಯ ವಿಷಯವನ್ನು ಯಾರ ಬಳಿಯೂ ಹೇಳಬಾರದು ಎಂದು ಮಾತು ತೆಗೆದುಕೊಂಡಿದ್ದಳು. ಜೊತೆಗೆ ಏಕಾಏಕಿ ಅವಳು ಕಾಣೆಯಾಗಿದ್ದು, ಜೊತೆಗೆ ಗೊಂಬೆ ಸಮಸ್ಯೆ ಇಂದು ಇಷ್ಟು ಜನರ ನೋವಿಗೆ ಕಾರಣವಾಗಿತ್ತು. ಅವನಿಗರಿಯದೆ ಅವನ ಜೀವನಕ್ಕೆ ಬಂದ ಇಬ್ಬರು ಹುಡುಗಿಯರಿಂದ ಅಮಾಯಕ ರಾಘು ಜೀವನದಲ್ಲಿ ಏನೇನು ಏರುಪೇರುಗಳಾದವು. ತಪ್ಪೇ ಮಾಡದವನಿಗೆ ತನ್ನ ಬೆನ್ನ ಹಿಂದೆ ನಡೆಯುತ್ತಿರುವ ಷಡ್ಯಂತ್ರಗಳ ಬಗ್ಗೆ ತಿಳಿದರೆ ಅವ ಹೇಗೆ ಸಹಿಸಿಕೊಳ್ಳುತ್ತಾನೋ. ರಾಘು ತನ್ನ ಮುಂಬೈ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದಕ್ಕೆ ಭೂಪತಿಯವರಿಗೆ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದನು. ಇದು ಆರಾಧನಾಗೆ ತಿಳಿದಿರಲಿಲ್ಲ. ಅಂದು ಮನೆಗೆ ಮಧ್ಯಾಹ್ನವೇ ಬೇಗ ಬಂದ ರಾಘು ಆರುನ ಹುಡುಕುತ್ತಿದ್ದ. ಅವಳು ಅಡುಗೆ ಮನೆಯ ಕೆಲಸದಲ್ಲಿ ತಲ್ಲೀನನಾಗಿದ್ದಳು. ಆರು ಎಂದು ಕೂಗುತ್ತಿದ್ದ ರೂಮಿನಿಂದಲೇ ಅವನ ಕೂಗುವಿಕೆಗೆ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಬಂದಳು. ಸೊಂಟಕ್ಕೆ ಕೈ ಇಟ್ಟು ನಿಂತವಳೆ. ರೀ, ಇದೇನಿದು ಈಗ ಕೂಗುವುದು?
ಯಾರಾದರೂ ಏನಾದರೂ ಅಂದುಕೊಂಡರೆ ಏನು ಮಾಡುವುದು? ನನ್ನ ಕೂಗಿದ್ದು ಯಾಕೆ ಅಂತ ಹೇಳಿ ಮೊದಲು ಎಂದಳು ಕೋಪದಿಂದ. ಮಿಸೆಸ್ ರಾಘವ್ ಅವರೇ, ಯಾಕೆಷ್ಟು ಕೋಪ? ಸ್ವಲ್ಪ ಪ್ರೀತಿಯಿಂದ ಮಾತನಾಡಬಾರದೆ ಎಂದು ನಾಟಕೀಯವಾಗಿ ಅವಳನ್ನು ಬಳಸೆಳೆದ. ಪ್ಲೀಸ್ ರೀ, ಏನು ವಿಷಯ ಹೇಳಿ, ಯಾಕಿಷ್ಟು ಬೇಗ ಬಂದಿದ್ದೀರಾ? ನಿನಗೆ ಹೇಳೋದೇ ಮರೆತಿದ್ದೆ. ಮುಂಬೈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದಕ್ಕೆ ಇವತ್ತು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಸೊ ತಾವು ಬರಬೇಕಾಗಿ ವಿನಂತಿ ಎಂದ. ಭಯಗೊಂಡಳು ಮುಂಬೈ ಹೆಸರು ಕೇಳಿ. ಆದರೂ ತೋರಗೋಡದೆ. ರೀ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಕಂದ, ಹಾಗೆ ನಮ್ಮ ಟೆಕ್ಸ್ಟೈಲ್ ಜೊತೆ ಬೇರೆ ಕಂಪನಿ ಸಹ ಟೈಅಪ್ ಆಗ್ತಿದೆ. ಇದಕ್ಕೆ ನಾನು ಭೂಪತಿಯವರ ಜೊತೆ ಕಾಂಟ್ಯಾಕ್ಟ್ಗೆ ಸೈನ್ ಮಾಡೋಕೆ ಹೋಗ್ತಿದ್ದೀನಿ ಎಂದ. ಏನು ಹೇಳ್ತಿದ್ದೀರಾ ನೀವು? ಬೇರೆ ಕಂಪನಿ ಅಂದರೆ ಯಾರು ಗೊತ್ತಿಲ್ಲದೆ ಹಾಗೆಲ್ಲ ಸೈನ್ ಮಾಡೋಕ್ಕೆ ಹೋಗಬಾರ್ದು ರೀ. ನೀವು ಈ ಥರ ಕೆಲಸ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು ಅಲ್ವಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರವಾಗಿ ನೀವೇ ಹೊಣೆಯಾಗ್ತೀರಿ. ಮೈ ಡಿಯರ್ ವೈಫಿ, ಮೈ ಹೂನಾ, ಯಾಕೆ ನೀವು ಇಷ್ಟೊಂದು ಟೆನ್ಷನ್ ತೊಗೊತಿದ್ದೀರಾ? PN ಕಂಪನಿ ಅಂತ ಇತ್ತೀಚೆಗಷ್ಟೇ ಮಾರ್ಕೆಟ್ಗೆ ಆ ಕಂಪನಿ ಮೆಟೀರಿಯಲ್ಸ್ಗೆ ಒಳ್ಳೆ ಪ್ರಾಫಿಟ್ ಸಿಗ್ತಿದೆ. ನಮ್ಮ ಕಂಪನಿ ಜೊತೆ ಟೈಅಪ್ ಆಗಬೇಕು ಆಗ್ತಿದ್ದಾರೆ. ಇದರಿಂದ ನಿಮಗೆ ಇನ್ನಷ್ಟು ಪ್ರಾಫಿಟ್ ಆಗುತ್ತೆ. ಸೊ ಈಗ ನಾವು ಅವರ ಜೊತೆನೇ ಟೈಅಪ್ ಆಗೋಕೆ ಹೋಗ್ತಿರೋದು. ಅವಳ ಮುಂದೆ ಮಾತನಾಡುವವಳಿದ್ದಳು. ಅವಳನ್ನು ತಡೆದ. ಡಿಯರ್ ವೈಫಿ, ನೋ ಮೋರ್ ಕ್ವಶನ್ ಎಂದು ಅವಳ ಬಾಯಿ ಮುಚ್ಚಿಸಿ ಕಬೋರ್ಡಿಂದ ಅವನಿಗೆ ಮ್ಯಾಚ್ ಆಗುವಂತಹ ಸೀರೆ ತೆಗೆದುಕೊಟ್ಟು ರೆಡಿಯಾಗಲು ಹೇಳಿದ. ರೆಡಿಯಾಗಿ ಇಬ್ಬರು ಹೊರಟರು. ರಾಘು ತನ್ನ ಕಂಪನಿಯಲ್ಲಿಯೇ ಒಂದು ಪುಟ್ಟ ಪಾರ್ಟಿ ಅರೇಂಜ್ ಮಾಡಿದ. ಮನೆಯಿಂದ ಆಫೀಸ್ಗೆ ಹೋಗುವವರೆಗೂ ಭಯದಲ್ಲೇ ಇದ್ದಳು. ಭೂಪತಿ ಬಂದರೆ ಅವನಿಂದ ಮತ್ತೆ ಅಪಾಯವಾಗುವುದೋ ಎಂದು. ಕಾರಣ ಭೂಪತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರದೆ ದೇಶದ್ರೋಹಿ ಆಗಿದ್ದ. ಹೊರಗಿನವರಿಗೆ ಅವನೊಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್, ಆದರೆ ತನ್ನೊಳಗೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ದೇಶದ್ರೋಹಿ ಕೆಲಸಗಳನ್ನು ಮಾಡುತ್ತಿದ್ದ. ಅವನ ಬಣ್ಣವನ್ನು ಬಯಲುಗೆಳೆದಾಗ ಗೊಂಬೆಯನ್ನು ಮಧ್ಯ ಇಟ್ಟುಕೊಂಡು ಬೆದರಿಕೆ ಹಾಕಿದ್ದ. ಆ ಕಾರಣಕ್ಕಾಗಿ ಅವಳು ಅಂದು ತನ್ನ ಕೆಲಸವನ್ನು ಬಿಟ್ಟು ಮುಂಬೈನಿಂದ ಚಿಕ್ಕಮಗಳೂರಿಗೆ ಬಂದು ನಂತರ ಬೆಂಗಳೂರಿಗೆ ಬಂದಿಳಿದಳು. ಜೊತೆಗೆ ಗೊಂಬೆಯ ಸಮಸ್ಯೆಯನ್ನು ತಿಳಿಯಲು ಎಲ್ಲವನ್ನು ಬಿಟ್ಟು ಬಂದಳು. ಸ್ವತಃ ರಾಘುಗೂ ಭೂಪತಿ ಬಗ್ಗೆ ತಿಳಿದಿರಲಿಲ್ಲ. ಆಫೀಸಿಗೆ ಬಂದ ರಾಘು ಆರಾಧನಳನ್ನು ಕರೆದುಕೊಂಡು ಹೊರಹೋದ. ಅವಳಿಗೆ ಭಯದ ಜೊತೆ ಏನಾದರೂ ಕೆಡಕಾಗಬಹುದೇನೋ ಎಂಬ ಸಂಶಯ ಆಗುತ್ತಿತ್ತು. ಆಗಲೇ ಪಾರ್ಟಿ ಶುರುವಾಗಿತ್ತು. ಬರುವ ಗೆಸ್ಟ್ಗಳಿಗೆ ಡ್ರಿಂಕ್ಸ್, ಡಿನ್ನರ್ ಅರೇಂಜ್ ಮಾಡಿಸಿದ್ದರು. ಬರೀ ಆಫೀಸ್ ಕೊಲೀಗ್ಸ್ ಜೊತೆ ಮುಖ್ಯವಾದ ಅತಿಥಿಗಳಿಗೆ ಮಾತ್ರ ಪಾರ್ಟಿ ಇದ್ದಿತು. ರಾಘು ಒಳಬಂದವ ಪಾರ್ಟಿಯ ಕಡೆ ಗಮನವಹಿಸಿದ. ಆರು ಎಲ್ಲವನ್ನು ಅಬ್ಸರ್ವ್ ಮಾಡುತ್ತಿದ್ದಳು. ಇನ್ನು ಭೂಪತಿ ಅವರ ಕಣ್ಣಿಗೆ ಬಿದ್ದಿರಲಿಲ್ಲ. ಅವಳು ಸುಮ್ಮನೆ ಕುಳಿತಿದ್ದನ್ನು ಕಂಡ. ರಾಘು, ಕಂದ, ಯಾಕೋ ಹೀಗೆ ಕುಂತಿದ್ಯಾ? ಇಲ್ಲೇನು ಮೀಟಿಂಗ್ ನಡೆಯುತ್ತಿದ್ಯಾ? ಬಾ ಸ್ಟೇಜ್ಗೆ. ಅವಳ ಬದ್ಧ ವೈರಿ ಭೂಪತಿ ಬಂದ. ಅವಳಾಗಲೇ ಬೆವರುತ್ತಿದ್ದಳು. ಅದನ್ನು ನೋಡಿದ ಭೂಪತಿ ವ್ಯಂಗ್ಯವಾಗಿ ನಕ್ಕನು. ತಾನಾಗೆ ಬಂದು ತನ್ನ ಬಳಿಗೆ ಸಿಕ್ಕಿದಳೆಂದು. ಹಲೋ ಮಿಸ್ಟರ್ ರಾಘವ್, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಪುನಃ ಬಂದು ಪ್ರಾಜೆಕ್ಟ್ ನಮ್ಮ ಕಂಪನಿ ಜೊತೆ ಟೈಅಪ್ ಆಗಿದ್ದು ತುಂಬ ಖುಷಿಯಾಗುತ್ತಿದೆ. ಇಟ್ಸ್ ಮೈ ಪ್ಲೆಜರ್ ಸರ್. ನೀವು ಎಂಕರೇಜ್ ಮಾಡಿರಲಿಲ್ಲ ಅಂದಿದ್ರೆ ನಾನು ಇಲ್ಲಿಯವರೆಗೂ ಬರ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಥ ಚಾನ್ಸ್ ಕೊಟ್ಟಿದ್ದಕ್ಕೆ. ಇಟ್ಸ್ ಓಕೆ ರಾಘು, ನಿಮ್ಮ ಕಂಪನಿ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ಹೆಸರು ಮಾಡಿದೆ ಎಂದು ಹೇಳಿದ ನಂತರ ಅಂದಾಗೆ ಇವರು ಯಾರು? ಪಕ್ಕದಲ್ಲಿದ್ದ ಆರಾಧನಳನ್ನು ನೋಡಿಯೂ ಪರಿಚಯ ಇಲ್ಲವೆಂಬಂತೆ ಕೇಳಿದ. ಮೀಟ್ ಮೈ ವೈಫ್ ಆರಾಧನೆ ಎಂದಷ್ಟೇ ಪರಿಚಯ ಮಾಡಿಸಿದ. ಅವಳಿಗೆ ಕೈ ಕುಲುಕಿ ವಿಶ್ ಮಾಡಬೇಕೆಂದುಕೊಂಡವ ಆರಾಧನ ಹುರಿನೋಟ ಕಂಡು ಸುಮ್ಮನಾದ. ಮಿಸ್ಟರ್ ರಾಘು, ಹಾಗೆ PN ಕಂಪನಿ ಹೆಡ್ ಬರ್ತಿದ್ದಾರೆ ಎಂದವ ಅವರನ್ನು ಹೋಗಿ ಕರೆತಂದ. ಅಲ್ಲಿದ್ದವರನ್ನು ಕಂಡ ರಾಘುಗೆ ಶಾಕ್ ಆಗಿತ್ತು. ಅವನ ಬಾಯಿಂದ ಮಾತುಗಳೇ ಬರಲಿಲ್ಲ. ಬೇರೆ ಯಾರೂ ಅಲ್ಲ, ಅವನ ಬದ್ಧ ವೈರಿ ಪ್ರಾಣನಾಥ್, PN ಕಂಪನಿಯ ಹೆಡ್. ಪ್ರಾಣ ಬೇರಾರೂ ಅಲ್ಲ, ವಿರಾಟ್ ಅವರ ಅಣ್ಣನ ಮಗನಾಗಿದ್ದನು. ರಾಘು ಮೆಟೀರಿಯಲ್ಸ್ ವಿಷಯದಲ್ಲಿ ಹಿಂದೊಮ್ಮೆ ಅವಮಾನ ಮಾಡಿದ ವ್ಯಕ್ತಿಯೇ ಈ ವಿರಾಟ್. ಚಿಕ್ಕ ವಯಸ್ಸಿನಿಂದಲೇ ಪ್ರಾಣನನ್ನ ಇವನ ಜೊತೆಗೆ ಚಿಕ್ಕಮಗಳೂರಿಗೆ ಕರೆದುಕೊಂಡು ಬಂದಿದ್ದ. ಪ್ರಾಣನ ಅಪ್ಪ ಅಮ್ಮ ಕ್ಲಬ್, ಮೀಟಿಂಗ್, ಪಾರ್ಟಿ ಎಂದು ಯಾವಾಗಲೂ ಹೊರಗುಳಿದು ಬಿಡುತ್ತಿದ್ದರು. ವಿರಾಟ್ ಅವರ ಜೊತೆಯಲ್ಲಿ ಇದ್ದಿದ್ದರಿಂದ ತನ್ನ ಎಲ್ಲ ಚಟುವಟಿಕೆಗಳನ್ನು ಪ್ರಾಣನಿಗೂ ಕಲಿಸಿಬಿಟ್ಟನು. ಪ್ರಾಣನು ಸಹ ಚಿಕ್ಕಪ್ಪನ ಜೊತೆಗಿದ್ದು ಕೆಟ್ಟ ಚಟಗಳನ್ನು ಮೈಗೂಡಿಸಿಕೊಂಡಿದ್ದನು. ಪ್ರಾಣನನ್ನು ಕಂಡ ರಾಘು ಒಂದು ಕ್ಷಣ ದಂಗಾಗಿ ಹೋದನು. ಪ್ರಾಣನನ್ನೇ ಕಂಡದ್ದೇ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಂಡ. ಮುಷ್ಟಿ ಬಿಗಿ ಮಾಡಿದ. ಅಂದು ನೋಡಿದ ಪ್ರಾಣ ಇಂದು ತಾನು ನೋಡುತ್ತಿರುವ ಪ್ರಾಣನಲ್ಲಿ ಬಹಳ ಬದಲಾದಂತೆ ಕಂಡಿತು. ಆರೂನ ಕರೆದುಕೊಂಡು ಹೊರಡುವವನಿದ್ದ, ಆದರೆ ಅವನನ್ನು ತಡೆದಿದ್ದು ಮಾತ್ರ ಪ್ರಾಣ. ಸಾರಿ ರಾಘು, ಯಾಕೆ ನನ್ನ ನೋಡಿದ್ರು ಹಾಗೆ ಹೋಗ್ತಿದ್ದೀರಾ? ಭೂಪತಿ ಎತ್ತ ತಿರುಗಿದವ. ನನಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಬೇಡಿ
ಎಂದವ ಕೋಪದಿ. ನುಡಿದು ಹೊರಟವನ ಮತ್ತೆ ತಡೆದ. ರಾಘು, ನಾನು ಹಳೆ ಪ್ರಾಣ ಅಲ್ಲ, ತುಂಬ ಚೇಂಜ್ ಆಗಿದ್ದೀನಿ, ಪ್ಲೀಸ್ ನನ್ನ ನಂಬು. ನಿನ್ನ ನಂಬೋದಾ? ಅದು ನಾನು ಚಾನ್ಸೇ ಇಲ್ಲ. ಯಾವತ್ತಾದರೂ ನೀನು ನಂಬಿಕೆ ಉಳಿಸಿಕೊಳ್ಳೋ ಥರ ನಡೆದುಕೊಂಡಿದ್ದೀಯಾ? ಹುಟ್ಟು ಗುಣ ಸುಟ್ಟರೂ ಹೋಗದು ಅನ್ನೋ ಮಾತಿಲ್ವ ಹಾಗೆ ನೀನು. ಇನ್ನೊಂದು ಸಲ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಚೆನ್ನಾಗಿರಲ್ಲ, ನೆನಪಿಟ್ಕೊ. ಇಷ್ಟೊತ್ತು ಸುಮ್ಮನಿದ್ದ ಪ್ರಾಣ ಯಾಕೆ ಮಿಸ್ಟರ್? ಸೋಲ್ತೀನಿ ಅನ್ನೋ ಭಯಾನ ಅಂದ. ಸೋಲೋದು ಅದು ನಾನು ಏನು ಕನಸು ಕಾಣ್ತಿದ್ದೀರಾ ಮಿಸ್ಟರ್ ಪ್ರಾಣನಾಥ್? ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದುಕೊಂಡಿದ್ದೀರಾ? ನಾನು ಯಾವುದನ್ನು ಮರೆತಿಲ್ಲ ಅಂದ ಹಾಗೆ ಹೋಗಿ ಆ ನಿಮ್ಮ ವಿರಾಟ್ಗೆ ಹೇಳು, ಈ ರಾಘವನನ್ನು ಅಷ್ಟು ಬೇಗ ಮಟ್ಟ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ. ನಿನ್ನ ಮುಂದೆ ಹಿಡ್ಕೊಂಡು ಅವನು ಶಕುನಿ ಥರ ಆಟ ಆಡ್ತಾ ಇದ್ದಾನೆ, ನೀನು ಅವನ ದಾಳ ಆಗಿದ್ಯಾ ಅಷ್ಟೇ ಎಂದ. ನಿನ್ನಂಥವರನ್ನು ಎಷ್ಟೊಂದು ಜನನ ನೋಡಿಲ್ಲ. ಬಿಸ್ನೆಸ್ಸಲ್ಲಿ ನೀನು ಇವಾಗ ಕಾಲಿಟ್ಟಿರೋ ಕುನ್ನಿ. ಅವನ ಮಾತಿಗೆ ಕೆಂಡ ಕಾರಿದ ಪ್ರಾಣ. ಕಾಲೇಜಿನಲ್ಲಿ ಇದ್ದಾಗ ಯಾರೋ ಹನಿ ಜೊತೆ ಸುತ್ತಾಡಿ ಮಜಾ ಮಾಡಿ ಈಗ ಇವಳ್ಯಾರೋ ಜೊತೆನೋ ಸುತ್ತಾಡ್ತಿರೋ ನೀನು ಎಂಥವನು? ಇವಳು ಎಷ್ಟನೆಯವಳು ನಿನಗೆ? ಇವಳು ನಿನ್ನ ದುಡ್ಡು ನೋಡಿನೇ ಬಂದಿರೋದು ಮೈ ಬಾಯ್. ನೋಡು, ನಿನಗೆ ಬೋರ್ ಅನಿಸಿದ್ರೆ ನನ್ನ ಹತ್ರ ಕಳಿಸು ಎಂದ. ಆರಾಧನಾ ಕಿವಿಗಳು ಚುರುಕಾದವು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಏನು ಅಂದೆ ಈಡಿಯಟ್ ಎಂದವ ಅವನ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿ. ಏನೋ ಮಾತಾಡಿದೆ ನೀನು? ನಿನ್ನ ಬಿಡಲ್ಲ ಕಣೋ. ಇವತ್ತು ಸತ್ಯ ಮಗನ, ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಎಂದವ ಅವನ ಕೆನ್ನೆಗೆ ಬಾರಿಸುತ್ತಿದ್ದ. ಅವನನ್ನು ಕೆಳಗೆ ದೂಡಿ ಅವನಿಗೆ ರಕ್ತ ಬರುವಂತೆ ಬಾರಿಸಿ ಅವನ ಕೈಗಳನ್ನು ತಿರುಚಿದನು. ಇನ್ನೇನು ಅನಾಹುತವಾಗುವುದಕ್ಕಿಂತ ಮುನ್ನ ಬಂದ ತಡೆಯಬೇಕೆಂದುಕೊಂಡ ಆರಾಧನಾ, ರೀ ಬಿಡಿ, ಅವನನ್ನು ಸತ್ತು ಹೋಗ್ತಾನೆ ಅಷ್ಟೇ ಎಂದಳು. ಇತ್ತ ಭೂಪತಿ ಸಹ, ಬಿಡಿ ಮಿಸ್ಟರ್ ರಾಘವ್, ಪ್ರಾಣನನ್ನು ಕಾಪಾಡಲು ನೋಡಿದ. ಆದರೆ ರಾಘು ಬಿಡಲಿಲ್ಲ. ಪ್ರಾಣ ಸಹ ಅವನಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿದನು. ದೊಡ್ಡದಾಗಿ ಜಗಳವೇ ಶುರುವಾಗಿತ್ತು. ಬಂದ ಗೆಸ್ಟ್ಗಳೆಲ್ಲ ಇವರನ್ನು ನೋಡುತ್ತಿದ್ದರು. ಆರಾಧನಾಗೆ ಇರಿಸು ಮುರುಸಾಯಿತು. ರಾಘು, ಸಾಕು ಅವನನ್ನು ಹೊಡೆದಿದ್ದು, ಬನ್ನಿ ಹೋಗೋಣ ಎಂದರೂ ಕೇಳಲಿಲ್ಲ. ಅದಾಗಲೇ ಇಲ್ಲಿ ನಡೆಯುತ್ತಿರುವ ವಿಷಯ ಅಭಿಗೆ ತಿಳಿಯಿತು. ಭೂಪತಿಯನ್ನು ಕಂಡಾಗಲೇ ಆರಾಧನಾ ಅಭಿಗೆ ತಿಳಿಸಿದಳು. ಅವನು ಬರುವಷ್ಟರಲ್ಲಿ ಪ್ರಾಣನೊಂದಿಗೆ ಜಗಳ ಶುರುವಾಗಿ ಬಿಟ್ಟಿತು. ರಾಘು, ಬಿಡು ಅವನನ್ನು, ಯಾಕೆ ಹಾಗೆ ಹೊಡಿತಿದ್ಯಾ? ಅವನು ಸತ್ತೇ ಹೋಗ್ತಾನೆ. ಬಿಡು ಅಭಿ, ಇಂಥ ಕೆಟ್ಟ ಹುಳ ಬದುಕೋಕ್ಕಿಂತ ಸಾಯೋದೇ ಬೆಟರ್. ಅವನ ಕೆನ್ನೆಗೆ ಬಾರಿಸಿದ ಅಭಿ. ಏನು, ಅವನನ್ನು ಸಾಯಿಸಬೇಕು ಅಂದುಕೊಂಡಿದ್ದೀಯಾ? ಸುಮ್ಮನೆ ಬಾ ಈಗ ಎಂದು ಹೇಳಿದ ಅಭಿ. ಪ್ರಾಣನಿಗೆ ತಾನು ಸಹ ಒಂದೆರಡು ಬಾರಿಸಿ, ಇನ್ನೊಂದು ಯಾವುದಾದರೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡು. ಈಗ ನಮ್ಮ ರಾಘು ಹೊಡೆದಿರುವುದಕ್ಕೆ ಸುಧಾರಿಸಿಕೊಳ್ಳೋಕೆ ಸಮಯ ಬೇಕು. ನಿನಗೆ ಹೋಗು ಮರಿ, ಮೊದಲು ಅದಕ್ಕೆ ಟ್ರೀಟ್ಮೆಂಟ್ ತಗೋ ಎಂದವ ಅವಳ ಕೆನ್ನೆ ತಟ್ಟಿ ರಾಘುವನ ಕೈ ಹಿಡಿದು ಎಳೆದುಕೊಂಡು ಹೋದನು. ಆರಾಧನಾ ಅವರಿಬ್ಬರ ಹಿಂದೆಯೇ ಹೋದಳು. ನನ್ನ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೋ, ನಿನ್ನ ಮಾತ್ರ ಬಿಡಲ್ವೋ? ನಿನ್ನ ಲೈಫ್ನ ಸ್ಪಾಯಿಲ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪ್ರಾಣನೇ ಅಲ್ಲ, ನೆನ್ಪಿಟ್ಕೋ. ಅವರು ಹೋದ ತಲೆ ನುಡಿದ. ಅಭಿ ಹೊರಗೆಳೆದುಕೊಂಡು ಬಂದವ ರಾಘುವನ ತನ್ನ ಎದುರಿಗೆ ನಿಲ್ಲಿಸಿ, ಏನು ಆಗಿದೆ ನಿನಗೆ? ಯಾಕೆ ಅವನಿಗೆ ಆ ಥರ ಹೊಡಿದೆ? ಅವನನ್ನು ಹೊಡೆದು ಸಾಯಿಸಬೇಕು ಅಂದುಕೊಂಡಿದ್ದೀಯಾ? ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೋ ರಾಘು. ಅವನು ನನ್ನ ಹನಿ ಬಗ್ಗೆ ಹಾರು ಬಗ್ಗೆ ಏನಂತ ಮಾತಾಡ್ದ ಗೊತ್ತೇನೋ? ಅವನನ್ನು ಸುಮ್ಮನೆ ಬಿಡಬೇಕಿತ್ತ? ಸುಮ್ಮನೆ ಬಿಡು ಅಂತ ಹೇಳ್ತಿಲ್ಲ, ಆದರೆ ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಹೀಗೆ ನಡೆದುಕೊಳ್ತಾ ಇರೋದು ಸರಿಯಲ್ಲ. ಅವನು ಬೇಕು ಅಂತಾನೆ ನಿನ್ನ ಕೆಣಕ್ತಾ ಇದ್ದಾನೆ. ನೀನು ಅವನ ಮೇಲೆ ಕೈ ಮಾಡೋದು, ಇದೆಲ್ಲ ದೊಡ್ಡ ಇಶ್ಯೂ ಆಗೋದು ಬೇಕಿತ್ತಾ ಎಂದವ ಆರಾಧನಾ ಹಾಗೂ ರಾಘುನನ್ನು ಮನೆಗೆ ಕರೆದುಕೊಂಡು ಹೋದ. ದಾರಿಯ ಮಧ್ಯೆ ಮನೆಯವರಿಗೆ ಈ ವಿಷಯ ತಿಳಿಸಬೇಡಿ ಎಂದು ತಾಕೀತು ಮಾಡಿದ. ಮನೆಗೆ ಕೋಪದಿಂದ ಬಂದ ರಾಘು ರೂಮಿನಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಬಿಸಾಡುತ್ತಿದ್ದನು. ಆರು ಬಂದವಳೆ, ರೀ ಯಾಕೆ, ಏನಾಯಿತು? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನಿಮಗೆ ಏನಾದರೂ ಹುಚ್ಚಿಡಿದಿದೆಯಾ? ಹೌದು, ನನಗೆ ಹುಚ್ಚಿಡಿದಿದೆ, ಸರಿನಾ? ಅಭಿ ಬರದೇ ಇದ್ದಿದ್ರೆ ಆ ಹೀಡಿಯಟ್ಗೊಂದು ಗತಿ ಕಾಣಿಸ್ತಿದೆ. ನನ್ನ ಹೆಂಡತಿ ಬಗ್ಗೆನೇ ಮಾತಾಡೋ ಅಷ್ಟು ಬೆಳೆದು ಬಿಟ್ಟಿದ್ದಾನೆ. ರೀ ಪ್ಲೀಸ್, ಆಗಿದ್ದಾಗೋಯ್ತು, ಕಾಮ್ ಡೌನ್. ಈಗ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅವನನ್ನು ಬಾತ್ರೂಮಿಗೆ ದಬ್ಬಿದಳು. ಬಾಲ್ಕನಿಗೆ ಬಂದವಳೆ ನವಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನು ತಿಳಿಸಿದಳು. ನೋಡು ನವೀನ್, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಆ ಭೂಪತಿ ಮತ್ತು ಪ್ರಾಣನ ಮಾತ್ರ ಬಿಡಬೇಡ. ಗೊಂಬೆ ಹಕ್ಕನ ಮಧ್ಯೆ ಇಟ್ಟು ನಾವು ಕೆಲಸ ಬಿಡೋ ಥರ ಮಾಡ್ದ. ಆದರೆ ಅವನು ಅಂದುಕೊಂಡಿದ್ದಾನೆ ನಾವು ಸೈಲೆಂಟಾಗಿ ಇದ್ದೀವಿ ಅಂತ. ಆದರೆ ಅವರಿಗೇನು ಗೊತ್ತು, ನಮ್ಮ ಕೆಲಸ ಶುರುವಾಗಿ ತುಂಬ ದಿನ ಆಗಿದೆ. ಯಾರನ್ನು ಬಿಡಬಾರದು, ಅವರೆಲ್ಲರಿಗೂ ಸರಿಯಾದ ಶಿಕ್ಷೆ ಆಗಲೇಬೇಕು. ಆ ದಿನ ಫ್ಯಾಮಿಲಿನ ಮುಂದೆ ಇಟ್ಕೊಂಡು ಆಟ ಆಡ್ಬಿಟ್ಟ. ನಾನಿದ್ದ ಪರಿಸ್ಥಿತಿ ಅವನು ಕೇಳೋ ಹಾಗೆ ಮಾಡ್ತು. ಪೊಲೀಸ್ ಆದರೂ ನಮಗೂ ಒಂದು ಪರ್ಸನಲ್ ಲೈಫ್ ಇರುತ್ತೆ ಅಂತ ಸುಮ್ಮನೆ ಆದೆ. ಆದರೆ ಈ ಸಲ ಸುಮ್ಮನೆ ಬಿಡಲ್ಲ. ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಮಾಡಿ ನಾನು ನನ್ನ ಫ್ಯಾಮಿಲಿ ಜೊತೆ ಹಾಯಾಗಿರಬೇಕು. ಗೊತ್ತಾಯ್ತಲ್ಲ?
ನಾ ಹೇಳಿದ ಕೆಲಸ ಮಾಡು. ಹಿಂದೆ ಅವಳೇ ಫೋನ್ ಇಟ್ಟು ಹಿಂದೆ ತಿರುಗಿದರೆ ಅಲ್ಲಿ ರಾಘು ಕೈಕಟ್ಟಿಕೊಂಡು ಇವಳನ್ನೇ ನೋಡುತ್ತಾ ನಿಂತಿದ್ದನು. ಉಗುಳು ನುಂಗಿಕೊಂಡವಳೆ. ರೀ, ನೀವು ಯಾವಾಗ ಬಂದ್ರಿ? ಫ್ಯಾಮಿಲಿ ಜೊತೆ ಹಾಯಾಗಿ ಇರಬೇಕು ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ಯಲ್ಲ, ಆಗಲೇ ಬಂದೆ ಎಂದ. ಓ ಗಾಡ್, ಹಾಗಾದರೆ ಇವರೇನು ಕೇಳಿಸಿಕೊಂಡಿಲ್ಲ ಅನಿಸುತ್ತೆ ಎಂದುಕೊಂಡಳು ಮನಸ್ಸಲ್ಲಿ. ಹಲೋ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಯಾಕೆ ಸೈಲೆಂಟ್ ಆಗಿಬಿಟ್ರಿ? ರೀ, ನಾನು ನಿಮಗೇನೋ ಹೇಳಬೇಕು, ನನ್ನ ಮಾತನ್ನು ಕೇಳ್ತೀರಾ ಅಲ್ವಾ? ಹೇಳು ಕಂದ, ನೀನು ಮಾತಾಡೋಗದೆ ಅಪರೂಪ, ಅಂಥದ್ರಲ್ಲಿ ನೀನು ಮಾತಾಡ್ತೀನಿ ಅಂದಾಗ ನಾನು ಬೇಡ ಅಂತೀನಾ? ನೀನು ಸೈಲೆಂಟಾಗಿ ಇರೋದಕ್ಕಿಂತ ಬಜಾರಿ ಥರ ಇದ್ರೇ ಚಂದ ಎಂದವ ಅವಳನ್ನು ತಬ್ಬಿ ಅವಳ ಕೆನ್ನೆಗೆ ಮುತ್ತಿಟ್ಟ. ರೀ, ಅದು ನಾನು ನಿಮಗೆ ಪೊಲೀಸ್ ಅಂತ ಹೇಗೆ ಗೊತ್ತಾಯಿತು? ಅದು ಹೇಗೆ ಗೊತ್ತಾಯಿತು ಅಂದರೆ ಎಂದವ ಮಾತು ಶುರು ಮಾಡಿದ. ಮುಂಬೈಗೆ ಹೋಗಿದ್ದಾಗ ಆಫೀಸಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನನ್ನ ಪರ್ಸ್ನಲ್ಲೇ ಮರೆತು ಬಿಟ್ಟಿದ್ದೆ. ಅಲ್ಲಿನ ಮ್ಯಾನೇಜರ್ಗೆ ನಾನು ಉಳಿದುಕೊಂಡಿದ್ದ ಹೋಟೆಲ್ ಅಡ್ರೆಸ್ ಗೊತ್ತಿತ್ತು. ಆಗ ಅವರು ನನ್ನ ಪರ್ಸಲ್ಲಿ ನಿನ್ನ ಫೋಟೋ ನೋಡಿ ಹೇಳಿದರು, ಇವರು ಆರಾಧನಾ ಮೇಡಮ್ ಅಲ್ವಾ ಅಂತ. ನಾನು ಹೌದು ಅಂತ ಹೇಳಿದೆ. ಜೊತೆಗೆ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಆಗ ಆ ಮ್ಯಾನೇಜರ್ ಹೇಳಿದರು, ಇವರು ನನಗೆ ಮಾತ್ರ ಅಲ್ಲ, ಇಡೀ ಮುಂಬೈಗೆ ಗೊತ್ತು, ಇವರು ಆರಾಧನಾ IPS ಅಂತ. ಇವರ ಜೊತೆ ಇನ್ನೂ ಇಬ್ಬರು ಪರ್ಸನ್ ಇದ್ದರು. ಇವರು ತುಂಬ ನಿಷ್ಠಾವಂತ ಆಫೀಸರ್ ಆಗಿದ್ದರು. ಆದರೆ ಈಗ ಇವರು ಇಲ್ಲಿಲ್ಲ. ಅಂದ ಹಾಗೆ ಇವರು ನಿಮಗೆ ಏನಾಗಬೇಕು ಅಂತ ಕೇಳಿದರು. ಫೋಟೋದ ಜೊತೆಗೆ ನೋಡಿದ್ದರಿಂದ ನಿಜಾನೇ ಹೇಳಬೇಕಾಯಿತು, ನೀನು ನನ್ನ ಹೆಂಡ್ತಿ ಅಂತ. ಇಷ್ಟು ಆಯಿತು ಕಣೋ, ಆವಾಗಲೇ ಗೊತ್ತಾಗಿದ್ದು ನೀನು ಪೊಲೀಸ್ ಅಂತ. ಆದರೆ ನನಗೆ ಅರ್ಥ ಆಗಲಿಲ್ಲ, ನೀನು ಯಾಕೆ ಕೆಲಸ ಬಿಟ್ಟೆ, ಇಲ್ಲಿಗೆ ಬಂದಿದ್ಯಾ ಅಂತ. ರೀ, ಪ್ಲೀಸ್ ಅದನ್ನು ಮಾತ್ರ ಕೇಳಿಬಿಡಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಆದರೆ ಖಂಡಿತ ನಾನು ನಿಮಗೆ ಮೋಸ ಮಾಡ್ತಿಲ್ಲ, ನಂಬಿರೋದಕ್ಕೆ ಕಣೋ ನಾನು ಇವತ್ತು ನಿನ್ನ ಜೊತೆ ಇಷ್ಟೊಂದು ಖುಷಿಯಾಗಿರೋದು. ನಂಬಿಕೆಯೇ ಜೀವನ ಅಲ್ವಾ? ನಂಬಿಕೆ ಇಲ್ಲದ ಸಂಬಂಧ ನಿಜಕ್ಕೂ ಬೇಗ ದೂರ ಆಗುತ್ತೆ. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಯಾವತ್ತೂ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ತಪ್ಪಾಗಿಯೇ ಕಾಣುತ್ತೆ. ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ನಾನು ನಿನ್ನ ನಂಬ್ತೀನಿ. ನಿನ್ನ ಪ್ರತಿಯೊಂದು ಏಳು ಬೀಳಿನಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕ್ತೀನಿ. ಎಂಥದ್ದೇ ಕಷ್ಟ ಬಂದರೂ ಈ ನಿನ್ನ ರಾಘು ನಿನ್ನ ಜೊತೆ ಇರ್ತಾನೆ ಅನ್ನೋದನ್ನು ಮರಿಬೇಡ, ಸರಿನಾ? ಖಂಡಿತ ಮರೆಯೋದಿಲ್ಲ ರಾಘು. ಏನಂದೆ, ಇನ್ನೊಮ್ಮೆ ಹೇಳು ಎಂದ ಕಣ್ಣರಳಿಸಿ. ಅದು ಅದು ರಾಘು ಅಂದೆ ಅಷ್ಟೆ. ಸಾರಿ, ತಪ್ಪಾಯಿತು. ಇನ್ನೊಮ್ಮೆ ಹಾಗೆ ಹೇಳಲ್ಲ ಕಂದ. ನೀನು ರಾಘು ಅಂತಾನೆ ಕರಿಯಮ್ಮ, ನನಗೆ ಏನೂ ಬೇಸರವಿಲ್ಲ, ಸರಿಯಾ? ಸರಿ, ಆದರೆ ನನಗೆ ಒಂದು ಡೌಟ್ ಎಂದಳು. ಮತ್ತೆ ಏನಮ್ಮ ನಿನ್ನ ಡೌಟ್? ಆ ಪ್ರಾಣ, ಆ ವಿರಾಟ್ ಅವರ ಕಡೆಯವನು ಅಂತ ಹೇಗೆ ಗೊತ್ತಾಯಿತು ನಿಮಗೆ? ಹೇಗೆ ಅಂದರೆ, ನಾನು ಭೂಪತಿಯವರು ಟೈ ಅಪ್ ಮಾಡಿಕೊಳ್ಳೋಣ ಅಂತ ಹೇಳಿದ ಮೇಲೆ ನಾನು ಒಪ್ಪಿದೆ. ಆದರೆ ಅವನ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೇಳಿದಾಗ ನಿಜ ಹೇಳಿದರು. ಅದಾದ ಮೇಲೆ ನಾನು ಬೇಕು ಅಂತಾನೆ ಸೈನ್ ಮಾಡೋಕೆ ಬರ್ತೀನಿ ಅಂದೆ. ಆ ಪ್ರಾಣ ಬದಲಾಗಿದ್ದಾನೆ ಅಂದುಕೊಂಡಿದ್ದೆ, ಒಂದು ಚಾನ್ಸ್ ಕೊಡೋಣ ಅಂತ. ಆದರೆ ಅವನು ಬದಲಾಗೋ ಜಾಯಮಾನದವನಲ್ಲ ಅಂತ ಇವತ್ತು ಗೊತ್ತಾಯಿತು. ರಾಘು ಬನ್ನಿ ಹೋಗೋಣ ಎಂದು ಮುಂದೆ ಹೋದಳು. ಇದೇನಿದು, ಇವಳು ಏನು ಮಾತಾಡದೆ ಸೈಲೆಂಟಾಗಿ ಹೋದಳಲ್ಲ, ಏನಾಯಿತು ಇವಳಿಗೆ? ನಿಜವಾಗಲೂ ಇವಳು ಪೊಲೀಸಾ? ಕೆಲಸ ಬಿಟ್ಟಿದ್ದಾಳಾ ಅಥವಾ ಸೀಕ್ರೆಟಾಗಿ ಏನಾದರೂ ಮಾಡ್ತಿದ್ದಾಳಾ? ಒಮ್ಮೊಮ್ಮೆ ಪೆದ್ದಿ ಥರ ಹಾಡ್ತಾಳೆ. ಇವಳಿಗೆ ಯಾವ ಪುಣ್ಯಾತ್ಮ ಪೊಲೀಸ್ ಕೆಲಸ ಕೊಟ್ನೋ ದೇವಾ. ಯಾಕೋ ಅವನಿಗೆ ಅವನವಳು ದೂರ ಆಗುತ್ತಾಳೆ ಎಂಬ ಭಯ. ಅವಳು ಚೇತರಿಸಿಕೊಳ್ಳುತ್ತಿದ್ದಾಳೆ. ಇಂದಲ್ಲ ನಾಳೆ ಪೂರ್ತಿ ನೆನಪು ಬರುತ್ತದೆ ಎಂಬ ನಂಬಿಕೆ ಇದ್ದರೂ ಸತ್ಯ ತಿಳಿದು ನನ್ನ ಒಂಟಿ ಮಾಡಿ ದೂರ ಹೋದರೆ ಎಂಬ ಅಳುಕು ಅವನಿಗೆ. ನಿಷ್ಠೂರವಾಗಿ ಕಂಡರೂ ಮನದಲ್ಲಿ ಅವಳನ್ನು ಆರಾಧಿಸುತ್ತಿದ್ದ ಹುಡುಗನವನು. ಮುಂಜಾನೆ ಕನವರಿಸುತ್ತಿದ್ದಳು. ಮತ್ತದೇ ಮುಸುಕಾದ ಹಳೆಯ ನೆನಪುಗಳು. ಬೇಡ, ನನ್ನ ಬಿಟ್ಬಿಡಿ, ನನಗೇನು ಮಾಡಬೇಡಿ, ದೂರ ಹೋಗಿ ಜೋರಾಗಿ ಅಳುತ್ತಿದ್ದಳು ಅಸಹಾಯಕತೆಯಿಂದ. ಅವಳ ಎದುರು ಹಾಲ್ನಲ್ಲಿ ಸೋಫಾದ ಮೇಲೆ ಮಲಗಿ ಯೋಚನೆಯಲ್ಲಿ ಮುಳುಗಿದ್ದವ ಅವಳ ಕೂಗಿಗೆ ರೂಮಿಗೆ ಗಾಬರಿಯಿಂದ ಓಡುತ್ತಾ ಬಂದ. ಭಯದಿಂದ ಇನ್ನೂ ಬೆವರುತ್ತಿದ್ದಳು. ಗೊಂಬೆ, ಏನಾಯ್ತಮ್ಮ, ಯಾಕೋ ಇಷ್ಟೊಂದು ಬೆವರ್ತಿದ್ಯಾ? ಮಾಮ, ಅವನು ಯಾರೋ ನನ್ನ ಹತ್ತಿರ ಬಂದು ನನಗೆ ಹೊಡೆಯುತ್ತಿದ್ದ, ನನಗೆ ತುಂಬ ಹಿಂಸೆ ಮಾಡ್ತಿದ್ದ, ನನ್ನ ಬಟ್ಟೆ ಹಿಡಿದು ಎಳಿತಾ ಇದ್ದ ಮಾಮ ಎಂದು ತಡವರಿಸುತ್ತಾ ನುಡಿದಳು. ಅವನನ್ನು ಅಪ್ಪಿ ಎದೆಯ ಬಳಿ ಮುಖ ಹುದುಗಿಸಿ ಅಳುತ್ತಾ ಇದ್ದಳು. ಪುಟ್ಟ, ಇಲ್ಲಿ ಯಾರೂ ಇಲ್ವೋ? ಇಲ್ಲಿ ನಾನು ನೀನು ಇಬ್ಬರೇ ಇರೋದು ಪುಟ್ಟ, ಬೇರೆ ಯಾರೂ ಇಲ್ವೋ? ಸರಿಯಾಗಿ ನೋಡೋ ಮಾಮ, ನನಗೆ ಯಾಕೋ ತಲೆ ಸಿಡಿಯುತ್ತಿದೆ. ಯಾರು ಅವರೆಲ್ಲ? ಯಾಕೆ ನನಗೆ ಹಿಂಸೆ ಮಾಡೋಕ್ಕೆ ಬಂದಿದ್ರು? ನನಗೆ ಅವರ ಮುಖ ನೆನಪಾಗ್ತಿಲ್ಲ. ನೆನಪಿಸಿಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ, ಆದರೂ ನೆನಪಿಗೆ ಬರ್ತಿಲ್ಲ ಮಾಮ. ನೀನು ಇಲ್ಲೇ ಇರು ಪ್ಲೀಸ್, ನನಗೆ ಭಯ ಆಗ್ತಿದೆ.
ಸರಿ ಗೊಂಬೆ, ನಾನು ಇಲ್ಲೇ ಮಲಗ್ತೀನಿ, ನೀ ಹೀಗೆ ಮಲ್ಕೋ ಎಂದವ ಅವಳ ತಲೆ ತಟ್ಟುತ್ತಿದ್ದ. ಪಕ್ಕದಲ್ಲಿ ಕುಳಿತು ಹಾಸಿಗೆ ಮೇಲೆ ಕಾಲು ಚಾಚಿ ದಿಂಬಿಗೆ ಹೊರಗಿಕೊಂಡ. ನನ್ನ ಹುಡುಗಿ ನಾನೇ ಕಾಪಾಡಿಕೊಳ್ಳಲಿಲ್ಲ ಅಂದಮೇಲೆ ನಾನು ಪೊಲೀಸ್ ಆಗಿ ಏನು ಪ್ರಯೋಜನ? ನಿನಗೋಸ್ಕರನೇ ಈ ಹುದ್ದೆಗೆ ಬಂದದ್ದು. ನಾವು ಯಾವತ್ತೂ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅಂತ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಇಲ್ಲಿಗೆ ಬರೋಕ್ಕೂ ಮುಂಚೆನೇ ಎಲ್ಲ ತಯಾರಿ ಮಾಡಿಕೊಂಡು ಬಂದಿದ್ದೀವಿ ಅಂತ. ಅಷ್ಟು ಸುಲಭ ಅಲ್ಲ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳುವುದು. ಎಲ್ಲ ಸಮಸ್ಯೆಗೂ ತಿಲಾಂಜಲಿ ಇಡೋ ಟೈಮ್ ಹತ್ತಿರ ಬಂದಿದೆ. ನಿನ್ನ ಇಷ್ಟು ವರ್ಷದ ಪರಿಸ್ಥಿತಿಗೆ ಮುಖ್ಯವಾಗಿ ಕಾರಣ ಆದವರನ್ನು ಬಿಡಲ್ಲ. ಹನಿನ ಹುಡುಕ್ತೀನಿ. ಆಗಲೇ ನಮ್ಮವರು ಅವಳನ್ನು ಎಲ್ಲ ಕಡೆ ಹುಡುಕ್ತಿದ್ದಾರೆ. ಅವಳು ಸಿಗಲಿ, ಆಮೇಲೆ ಈ ಪಾಪಿಗೆ ಹೇಳೋಕೆ ಆಗಬಾರ್ದು. ಹಾಗೆ ಮಣ್ಣು ಮುಕ್ಕಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್ ಕಣೋ ಎಂದವನ ಎತ್ತಿಗೆ ಮೆಲ್ಲನೆ ಚುಂಬಿಸಿ ಅವಳನ್ನು ಸರಿಯಾಗಿ ಮಲಗಿಸಿದ. ತಾನು ಬಾಗಿಲಿನ ಎದುರು ಇದ್ದ ಹಾಲ್ನ ಮಲಗಿದ. ಅವಳಿಗೆ ಅವನೇ ಕಾವಲುಗಾರ. ಇತ್ತ ಅಂಜುಗೆ ಯಾಕೋ ಅರ್ಪಿತಾಳ ಪರಿಸ್ಥಿತಿಗೆ ಹನಿ ಕಾಣೆಯಾಗಿರುವುದಕ್ಕೆ ನೇತ್ರ ಏನಾದರೂ ಪರೋಕ್ಷವಾಗಿ ಕಾರಣವಾಗಿರಬಹುದು ಎಂಬ ಸಣ್ಣ ಅನುಮಾನ. ಅದನ್ನೇ ಅಭಿ ಬಳಿ ಹೇಳಿದಳು. ನೋಡು ಮುದ್ದು, ನೀನು ಇಂಥ ಆಲೋಚನೆಯೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ನೇತ್ರ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದದ್ದು ತುಂಬ ಕಮ್ಮಿ. ಅಂಥದ್ರಲ್ಲಿ ಅವಳು ಹೇಗೆ ಕಾರಣ ಆಗ್ತಾಳೆ? ಅಷ್ಟಕ್ಕೂ ಅವಳ ಯಾಕೆ ಹನಿ ಅರ್ಪಿತ ವಿಷಯಕ್ಕೆ ತಲೆ ಹಾಕ್ತಾಳೆ ಹೇಳು? ಮನೆಯಲ್ಲಿ ಇದೆಯಾ ನೋಡು, ಅದಕ್ಕೆ ಬೇಡದೇ ಇರೋ ಸಸ್ಪೆನ್ಸ್ ಮೂವಿ ನೋಡಿ ತಲೆ ಕೆಡಿಸಿಕೊಂಡಿದ್ದೀಯಾ? ಈ ನಿನ್ನ ತಲೆಗೆ ಜಾಸ್ತಿ ಕೆಲಸ ಕೊಡಬೇಡ. ಅವಳು ನಿಜವಾಗ್ಲೂ ಏನಾದರೂ ತೊಂದರೆ ಮಾಡಿದ್ದಿದ್ದರೆ ಈ 4 ವರ್ಷದ ನಂತರ ಆದರೂ ಹನಿ ನಮ್ಮ ಕಣ್ಣಿಗೆ ಬೀಳಬಹುದಿತ್ತಲ್ವ? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರಬಹುದಿತ್ತು. ಆದರೆ ವೇರಿಶಿ? ಹಾಗೆಲ್ಲ ಹೇಳೋದಕ್ಕೆ ಆಗಲ್ಲ ಅಭಿ. ಹನಿ ರಾಗು ಲೈಫಿಂದ ದೂರ ಹೋಗಿದ್ದಾಳೆ ಅಂದರೆ ಅದಕ್ಕೆ ನೇತ್ರಾನು ಕಾರಣ ಆಗಿರಬಹುದು ಅಲ್ವಾ? ಅಭಿ, ಅವಳು ನೇತ್ರ ಮೇಲಿನ ಭಯಕ್ಕೆ ಏನಾದರೂ ದೂರ ಹೋಗಿರಬಹುದು ಅಲ್ವಾ? ನೋಡೋಣ ಮುದ್ದು, ನಮ್ಮ 6 ಪುಟ್ಟ ಆದಿ ಮತ್ತು ನವಿ ಎಲ್ಲ ಹನಿ ಹುಡುಕಾಟದಲ್ಲಿಯೇ ಇದ್ದಾರೆ ಅಲ್ವಾ? ಇವರಿಬ್ಬರ ಕೇಸ್ ತುಂಬಾ ಕ್ಲಿಷ್ಟಕರವಾಗಿದೆ ಅನಿಸ್ತಿದೆ. ಒಂದು ಪ್ರೂಫ್ ಸಹ ಸಿಗ್ತಿಲ್ಲ. ಆದಿ ಗೊಂಬೆಯ ಸ್ಥಿತಿ ನೋಡಿದರೆ ಮನಸ್ಸಿಗೆ ತುಂಬ ಹಿಂಸೆ ಅನಿಸುತ್ತೆ. ಆದರೆ ಪರಿಸ್ಥಿತಿ ಆ ಮೂವರನ್ನು ಆಟ ಆಡಿಸುತ್ತಿದೆ ಅಷ್ಟೆ. ಅವರ ಹೋರಾಟಕ್ಕೆ ಖಂಡಿತ ನ್ಯಾಯ ಸಿಗುತ್ತೆ. ಆದರೆ ಜಾಣ್ಮೆಯಿಂದ ಹೋರಾಡಬೇಕು ಅಷ್ಟೆ. ಇತ್ತ ಪ್ರಾಣ ಹಲ್ಲು ಕಿತ್ತ ಹಾವಂತಾದರೂ ಅಹಂಕಾರ ಮಾತ್ರ ಮೈತುಂಬ ಬೆಳೆದಿತ್ತು. ರಾಘುನ ಕೈಯಿಂದ ಬಲವಾದ ಹೊಡೆತ ತಿಂದರೂ ಮಂದ ಬುದ್ಧಿ ಅವನಿಗೆ ಬುದ್ಧಿ ಬಂದಿರಲಿಲ್ಲ. ಎಲ್ಲರ ಮುಂದೆ ನನಗೆ ಅದು ಈ ಪ್ರಾಣನಾಥ್ಗೆ ಅವಮಾನ ಮಾಡಿದೆ ಅಲ್ವಾ? ಖಂಡಿತ ನಿನ್ನ ಬಿಡಲ್ಲ, ನೋಡ್ತಿರು. ನೀನೇ ಬಂದು ನನ್ನ ಕಾಲಿಗೆ ಬೀಳಬೇಕು, ಹಾಗೆ ಮಾಡ್ತೀನಿ ಎಂದು ಸಿಕ್ಕಾಬಟ್ಟೆ ಕುಡಿದು ಮಾತಾಡಿ ತೂರಾಡುತ್ತಿದ್ದನು. ವಿರಾಟ್, ಹೇ ಪ್ರಾಣ, ಯಾಕೆ ಇಷ್ಟೊಂದು ಡ್ರಿಂಕ್ಸ್ ಮಾಡ್ತಿದ್ಯಾ ಮೈ ಬಾಯ್? ಏನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಬೇಡಿ ಅಂಕಲ್. ಆ ರಾಘು ಇವತ್ತು ನನಗೆ ಹೊಡೆದು ಅವಮಾನ ಮಾಡಿಬಿಟ್ಟ, ಅದು ಎಲ್ಲರ ಮುಂದೆ ಎಂದು ಕೆನ್ನೆ ಮೇಲೆ ಕೈ ಇಟ್ಟು ನುಡಿದ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅವನ ಕಣ್ಣಿಗೆ ಬೀಳಬಾರ್ದು ಅಂತ ಅವನ ಹಿಂದೆ ನಿಂತು ಆಟ ಆಡ್ತಿದ್ದೆ. ಆದರೆ ಸೈನ್ ಮಾಡೋಕ್ಕೆ ಮುಂಚೆ ನನ್ನ PAಗೆ ಕಾಲ್ ಮಾಡಿ ತಿಳಿದುಕೊಂಡಿದ್ದಾನೆ. PN ಅಂದರೆ ಪವನ್ನಾಥ್ ಅಂತ ಅಂದುಕೊಂಡಿದ್ದ. ಆದರೆ ನನ್ನ PN ಅಂದರೆ ಪ್ರಾಣನಾಥ್, ಪವನ್ನಾಥ್ ಅವರ ಮಗ ಅಂತ ಅವನಿಗೆ ಹೇಳಿದ್ದಾನೆ. ಆ ಹೀಡಿಯಟ್ರಿಂದ ಇವನಿಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಜೊತೆಗೆ ನೀವು ನನ್ನ ಅಂಕಲ್ ಅನ್ನೋದು ಸಹ ಆಗಲೇ ಗೊತ್ತಾಗಿದೆ. ನೀವೇ ಅವನನ್ನು ಸೋಲಿಸೋಕೆ ನನ್ನ ಯೂಸ್ ಮಾಡ್ಕೊತಾ ಇದ್ದೀರಾ ಅಂತ ಮಾತಾಡ್ಬಿಟ್ಟ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಅವನ ಲೈಫಲ್ಲಿ ಏನೆಲ್ಲ ಆಗಿದ್ದರೂ ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ ಎಂದವ ನಡೆದ ಎಲ್ಲ ವಿಷಯವನ್ನು ಹೇಳಿದ. ಈಡಿಯಟ್, ನಿನಗೇನಾ ಹೇಳಿದ್ದೇನು? ನೀ ಮಾಡ್ಕೊ ಬಂದಿರೋದೇನು? ಅವನ ಹೆಂಡತಿ ವಿಷಯಕ್ಕೆ ಯಾಕೆ ಹೋಗಿದ್ದೆ ನೋಡು? ಹುಚ್ಚು ನಾಯಿಗೆ ಹೊಡೆದಿರೋ ಥರ ಹೊಡೆದಿದ್ದಾನೆ. ಬುದ್ಧಿ ಉಪಯೋಗಿಸಿ ಅವನ ಜೊತೆ ಟೈಅಪ್ ಆಗು ಅಂದರೆ ಇಂಥ ಕೆಲಸ ಮಾಡಿಕೊಂಡು ಬಂದಿದ್ಯಲ್ಲ. ಅವನು ಹೇಳಿದಾಗೆ ನೀನು ಈ ಬಿಸ್ನೆಸ್ ನೋಡಿಕೊಳ್ಳುವುದಕ್ಕೆ ಲಾಯಕ್ಕಿಲ್ಲ. ಹುಡುಗಿಯರಿಂದ ಸುತ್ತೋಕೆ ಮಜಾ ಮಾಡಿಕೊಂಡು ಲಾಯಕ್ಕು ನೀನು. ನಿನ್ನ ನಂಬಿ ಕೆಲಸ ಕೊಟ್ಟದ್ದು ನನ್ನದೇ ತಪ್ಪು ಬಿಡು. ಅವನನ್ನು ಹೇಗೆ ಲಾಕ್ ಮಾಡ್ತೀನಿ ಅಂತ ನೋಡ್ತಿರು. ನನ್ನ ಕಂಪನಿ ಲಾಸ್ ಆಗೋ ಥರ ಮಾಡಿಬಿಟ್ಟ. ಇನ್ನೂ ಅವನಿಗೆ ಉಳಿಗಾಲ ಇಲ್ಲ. ಆ ರಾಘುನ ಯಾರು ಕಾಪಾಡಿಕೊಳ್ಳುತ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ರಾಘುನ ಬೆನ್ನ ಹಿಂದೆ ಬಲಿಷ್ಠ ಶಕ್ತಿಗಳು ಎಂಬುದು ಮರೆತೇ ಹೋಗಿದ್ದನವ. ಅಂಜು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಅವಳಿಗೆ ನೆನಪಿನ ಶಕ್ತಿ ಚೆನ್ನಾಗಿ ಇದ್ದರೂ ತಲೆಗೆ ಏಟಾಗಿದ್ದರಿಂದ ನೋವು ಮಾತ್ರ ಇನ್ನೂ ಹಾಗೆಯೇ ಇತ್ತು. ಆದರೆ ಮನೆಯಲ್ಲಿ ಯಾರ ಹತ್ತಿರನೂ ನೆನಪಿನ ಶಕ್ತಿ ಕುಂದಿಲ್ಲ ಎಂದು ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ. ಕಾರಣ ನೇತ್ರ ಬಗ್ಗೆ ಇದ್ದ ಅನುಮಾನ ಬಗೆಹರಿಸಿಕೊಳ್ಳಲು. ನೇತ್ರ ಖುದ್ದು ಹೋದಳು. ರಾಘುನ ಪಡೆದುಕೊಳ್ಳಲೆಂದೇ ಆರಾಧನಾ ರಾಘು ಮಧ್ಯೆ ಬಿರುಕು ಮಾಡಲು ಅನುಮಾನವೆಂಬ ಬೆಂಕಿಯನ್ನು ಹಚ್ಚಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾತನಾಡಿದಳು. ಆದರೆ ಅವಳ ಪ್ಲಾನ್ ಎಲ್ಲ ಒಂದೊಂದೇ ನೆಲಕಚ್ಚುತ್ತಿದ್ದವು. ಅದಕ್ಕಿಂದೆ ಕೊನೆಯದಾಗಿ ಅಂಜು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಆರಾಧ್ಯನ ಮೇಲೆ ತಪ್ಪಾಗಿ ಮಾತಾಡಿ ಅವಳ ವಿರುದ್ಧ ಎತ್ತಿ ಕಟ್ಟಿದ್ದಳು. ಎಲ್ಲರೂ
ತಿಂಡಿ ತಿನ್ನುತ್ತಾ ಕುಳಿತಿದ್ದ ಸಮಯದಲ್ಲಿ ಫಾರಿನ್ನಿಂದ ಹೇಳದೆ ಕೇಳದೆ ಬಂದಿದ್ದರು ಅಂಜು ಅಪ್ಪ ಅಮ್ಮ. ತಿಂಗಳ ನಂತರ ಒಳಗೆ ಬರುತ್ತಲೇ ಅವರನ್ನು ನೋಡಿದ ರಾಘು ಓಡಿ ಹೋಗಿ ಅಪ್ಪಿದ. ಚಿಕ್ಕಿ ಚಿಕ್ಕು ಎಂದು. ರಾಘು ಯಾಕೋ ಅಳ್ತಿದ್ಯಾ, ಏನೋ ಆಯಿತು? ಕಣ್ಣು ಒರೆಸಿಕೊಳ್ಳುತ್ತಾ ಚಿಕ್ಕು, ನಿಮಗೆ ಬರೋಕೆ ಇಷ್ಟು ದಿನ ಬೇಕಿತ್ತಾ? ಅಂಜು, ನೋಡಿ ಅವಳಿಗೆ ನಮ್ಮ ನೆನಪಿಲ್ಲ, ಇವಾಗ ನಮಗೆ ಅಡ್ಜಸ್ಟ್ ಆಗ್ತಿದ್ದಾಳೆ, ಬನ್ನಿ ನೋಡಿ ಅವಳನ್ನು ಎಂದವ ಅವರಿಬ್ಬರನ್ನು ಡೈನಿಂಗ್ ಟೇಬಲ್ ಹತ್ತಿರ ಕರೆತಂದ. ಅಂಜು ಅಭಿ ಆರೋಗ್ಯ ಅವರನ್ನು ಕಂಡು ಖುಷಿಯಾದರೂ ತೋರ್ಪಡಿಸಿಕೊಳ್ಳಲಿಲ್ಲ. ಪುಟ್ಟ, ಏನು ಮಾಡಿಕೊಂಡೆ, ಹೇಗಮ್ಮ ಆಯಿತು ಇದು ಎಂದರು ಅವಳನ್ನು ತಬ್ಬಿ ಹೇಳುತ್ತಾ. ಯಾರೋ ಹೊಸಬರನ್ನು ಕಂಡಾಗ ವಿಚಲಿತಗೊಳ್ಳುವಂತೆ ನಿಂತಿದ್ದಳು. ಅಲ್ಲ, ನಾಟಕ ಮಾಡುತ್ತಿದ್ದಳು. ಅವಳನ್ನು ಕಂಡ ಜಗನ್ನಾಥ್ ಅವರು, ಮಗಳೇ ಯಾಕಮ್ಮ, ಹೇಗಿದ್ದೀಯಾ, ನಾವ್ಯಾರು ಅಂತ ನಿನಗೆ ನೆನಪಿಲ್ವಾ, ಮಾತಾಡಮ್ಮ, ಯಾಕೆ ಹೀಗೆ ಸೈಲೆಂಟಾಗಿ ನಿಂತಿದ್ಯಾ? ಓಡಿ ಹೋಗಿ ರಾಘು ಹಾಗೂ ಅಭಿ ಹಿಂದೆ ಅವಿತು ನಿಂತಿದ್ದಳು. ಪುಟಾಣಿ, ಅವರು ಯಾರು ಅಂತ ನಿನಗೆ ಗೊತ್ತಾಗ್ತಿಲ್ವಾ? ಅಪ್ಪ ಅಮ್ಮ ಕಣೋ, ಹೋಗಿ ಮಾತಾಡ್ಸೋ. ಇಲ್ಲ, ನಾನು ಹೋಗಲ್ಲ ಅಂದರೆ ಹೋಗಲ್ಲ. ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗ ಒಂದು ದಿನಾಲೂ ನನ್ನ ನೋಡೋಕೆ ಬಂದಿಲ್ಲ ಅಂದರೆ ಇವರು ನನ್ನ ಅಪ್ಪ ಅಮ್ಮ ಅಲ್ಲ, ಬೇರೆ ಯಾರೋ ಇರಬೇಕು. ನೀವು ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ. ನೀವು ಯಾರೋ, ನಾನು ಯಾರೋ ಎಂದವಳು ಮೂತಿ ಹುಬ್ಬಿಸಿ ನಿಂತಿದ್ದಳು. ಅವಳ ರೀತಿಗೆ ಅಭಿಗೆ ನಗು ಬಂದರೂ ತಡೆದುಕೊಂಡಿದ್ದ. ಪುಟ್ಟ, ಇದು ನಿಮ್ಮ ಅಪ್ಪ ಅಮ್ಮನೇ ಕಣೋ, ಅವರಿಗೆ ಬೇಜಾರು ಮಾಡ್ತಾರಾ? ನೋಡು, ಬೇಕಾದರೆ ಫೋಟೋ ಎಂದು ಗೋಡೆಯ ಮೇಲೆ ತೂಗು ಹಾಕಿದ ಫೋಟೋ ತೋರಿಸಿದರು. ಅದು ಅವರ ಮದುವೆಯ ಸಮಯದಲ್ಲಿ ತೆಗೆದ ಫೋಟೋವಾಗಿತ್ತು. ಅದರಲ್ಲಿ ಮನೆಯವರೆಲ್ಲರೂ ಇದ್ದರು ನೇತ್ರಾಳನ್ನು ಬಿಟ್ಟು. ನೀವು ಹೇಳ್ತಿದ್ದೀರಾ ಅಂತ ನಾನು ನಂಬ್ತೀನಿ ಎಂದವಳು ಸರಿತಾ ಜಗನ್ನಾಥ್ರವರ ಬಳಿ ಹೋದಳು. ಅವರಿಬ್ಬರು ಇವಳನ್ನು ಅಪ್ಪಿ ಮುದ್ದಾಡಿದರು. ನೀವು ಯಾಕೆ ಅಳೋದು? ನಾನು ಅಪ್ಪ ಅಮ್ಮ ಅಂತ ಮಾತನಾಡಿಸಿದೆ ಅಲ್ವಾ, ಈಗ ನೀವು ಅಳೋದೆಲ್ಲ ಮಾಡಬೇಡಿ, ನನಗೇನೂ ಆಗಿಲ್ಲ, ಸಮಾಧಾನ ಮಾಡಿಕೊಳ್ಳಿ. ಎಲ್ಲರೂ ತಿಂಡಿ ತಿಂದು ಅವರವರ ರೂಮ್ಗೆ ಹೋದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.